ಮಾಹಿತಿ ನಿಮ್ಗೆ ಏನಾದ್ರು ಬೇಕಾದ್ರೆ ಅವ್ರನ್ನ ಕೇಳೋದು. ನೀವು ಅಮಿತ್ ಶಾ ಭೇಟಿ ಮಾಡಿದ್ದೀರಾ ಅನ್ನೋ ಮಾತುಗಳು ನೋಡಿ, ಅಮಿತ್ ಶಾ ಅವ್ರನ್ನ ನಾನು ಭೇಟಿ ಮಾಡಿರೋವಂಥದ್ದು, ನಾನು ನಮ್ಮ ರಾಷ್ಟ್ರೀಯ ಕ್ರಿಪ್ಕೋದ ಚೇರ್ಮನ್ ಎಲೆಕ್ಷನ್ ಇತ್ತು. ಸೊ ಚೇರ್ಮನ್ ಎಲೆಕ್ಷನ್ ಇದ್ದಂಥ ಸಂದರ್ಭದಲ್ಲಿ ನಾನು ಅಮಿತ್ ಶಾ ಅವ್ರನ್ನ ಭೇಟಿ ಮಾಡಿದ್ದೆ. ನಮ್ಮ ರಾಷ್ಟ್ರದಲ್ಲಿರೋ ಒಂಥರ 10 ಜನ ನಿರ್ದೇಶಕರಾಗದ, ಅದರಲ್ಲಿ ನಾನು ಒಬ್ಬ, ನಮ್ಮ ಸೌತ್ ಇಂಡಿಯಾದಿಂದ ನಾನು ಒಬ್ಬ ನಿರ್ದೇಶಕನಾಗಿದ್ದೀನಿ. ಸೊ ಆ ವಿಚಾರದಲ್ಲಿ ನಾನು ಅಮಿತ್ ಶಾ ಅವ್ರನ್ನ ಭೇಟಿಯಾಗಿದ್ದೆ. ಅಮಿತ್ ಶಾ ಅವರು ನಾನು ನೋಡಿದಾಗೆ ನಿಮ್ಮ ಮುಖಾಂತರ ಮೀಡಿಯಾದಲ್ಲಿ ಅರ್ಧ ಗಂಟೆ ಏನು ನನ್ನ ಹತ್ರ ಮಾತಾಡೋವಂಥ ದೊಡ್ಡ ರಾಜಕಾರಣಿನೂ ನಾನಲ್ಲ. ಸೊ ಅದರಿಂದ ಕೇಳಿದ್ರು, 1-2 ನಿಮಿಷಗಳ ಕಾಲ ರಾಜ್ಯದ ರಾಜಕೀಯ ಮಾತಾಡಿರೋವಂಥದ್ದು ಸತ್ಯ. ಯಾವಾಗ ಸರ್ ಭೇಟಿಯಾಗಿತ್ತು? ನಾನು 15 ದಿನ ಆಯಿತು. ಕಳೆದ 15 ದಿನ ಹಿಂದೆ. 15 ದಿನ. ಥ್ಯಾಂಕ್ ಯು. ಚಿಕ್ಕೂರು ಜಿಲ್ಲೆ ಶಾಸಕರು ಕೂಡ ಬಂದಿದ್ದಾರೆ. ಗುಬ್ಬಿ ವಾಸು, ಕುಣಿಗಲ್ ರಂಗನಾಥ್ ಅವರು ಇದೇ ಟೀಮಲ್ಲಿ ಬಂದು ಹೋಗಿರುವಂಥದ್ದು. ಹೇಳಿದ್ನಲ್ಲ, ಅವ್ರು ಏನಕ್ಕೆ ಬಂದಿದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ. ಸೊ ಬಂದಿರೋ 8-9 ಜನ ಬಂದಿದ್ದಾರೆ ಅಂತ ನಾನು ನೋಡಿದ್ದೀನಿ. ರಂಗನಾಥ್ ಅವರು ಬಂದಿದ್ದಾರೋ, ವಾಸು ಅವರು ಬಂದಿದ್ದಾರೋ, ಬೇರೆ ಬೇರೆಯವರು ಬಂದಿದ್ದಾರೆ. ಅದು ಏನಕ್ಕೆ ಬಂದಿದ್ದಾರೆ ಅನ್ನೋಂಥ ಮಾಹಿತಿ ನೀವು ಅವ್ರನ್ನ ಕೇಳಬೇಕು. ಅಲ್ಲ, ಈ ಗೊಂದಲ ಎಷ್ಟು ದಿನ ಮುಂದುವರಿಯುತ್ತೆ ಅಂತ? ಅಲ್ಲ, ಈಗ ನಿಮ್ಗೆ ಅಧಿಕಾರ ನಡೆಸೋಕ್ಕೂ ಕಷ್ಟ, ಆಡಳಿತ ಮಾಡೋಕ್ಕೆ ನೋಡಿ, ಈಗ ನಮ್ಮ ರಾಜ್ಯದ ಜನ ಈಗ 140 ಶಾಸಕರನ್ನ ಬೆಂಬಲವನ್ನು ಕೊಟ್ಟಿರುವಂಥದ್ದು. ಈಗಾಗಲೇ 2 ವರ್ಷಗಳ ಕಾಲ, 2.5 ವರ್ಷದ ಕಾಲ ಈಗಾಗಲೇ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ನಡೀತಾ ಇದೆ. ಸೊ ಅದರಿಂದ ಈಗ ಆದಷ್ಟು ಬೇಗ ಗೊಂದಲವನ್ನು ನಿವಾರಣೆ ಮಾಡಬೇಕು ಅಂತ ಎಲ್ಲ ಹಿರಿಯ ಸಚಿವರು, ಶಾಸಕರುಗಳು ಈಗ ಪಕ್ಷದ ಮುಖಂಡರುಗಳನ್ನ ಕೇಳ್ತಾ ಇರುವಂಥದ್ದು. ಸೊ ಅದೇ ವಿಚಾರದ ಬಗ್ಗೆನೇ ನಮ್ಮ ರಾಜ್ಯದ ಇನ್ಚಾರ್ಜ್ ಸುರ್ಜಿವಾಲ್ ಅವರು ಮಾಹಿತಿಯನ್ನು ಹೇಳಿದ್ದಾರೆ. ಸೊ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮ್ಮ ರಾಜ್ಯದಲ್ಲೇ ಇರೋದ್ರಿಂದ ಆದಷ್ಟು ಬೇಗ ಅದು ನಿವಾರಣೆ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ. 2 ತಿಂಗಳ ಹಿಂದೆ ರಾಜಣ್ಣರವರು ಒಂದು ಸೂಚನೆ ಕೊಟ್ಟಿದ್ರು, ಮುನ್ಸೂಚನೆ ಕೊಟ್ಟಿದ್ರು, ನವಂಬರ್ನಲ್ಲಿ ಕ್ರಾಂತಿ ಆಗುತ್ತೆ ಅಂತ. ಇಲ್ಲಿವರೆಗೂ ಎಲ್ಲರೂ ಹೇಳ್ಕೊಂಬಂದಿದ್ದು ಇಲ್ಲ, ಏನೂ ಆಗಲ್ಲ. 20ನೇ ತಾರೀಕು ಆದಮೇಲೆ ಅವ್ರ ಮಾತು ನಿಜ ಆಗ್ತಿದೆ. ಒಂದಿಷ್ಟು ಜನ ಡೆಲ್ಲಿಗೆ ಬರ್ತಾರೆ, ಡೆಲ್ಲಿಯಲ್ಲಿ ಇದ್ದವ್ರು ಬೆಂಗಳೂರಿಗೆ ಹೋಗ್ತಾರೆ. ಸೊ ಇನ್ನರ್ ಮೋಸ್ಟ್ ಥಾಟ್ಸು ರಾಜಣ್ಣರವ್ರಿಗೆ ಮೊದಲೇ ಗೊತ್ತಿತ್ತು. ಈಗ 2.5 ವರ್ಷದ ಕಾಲ ಬದಲಾವಣೆ ಆಗುತ್ತೆ ಅಂತ ಮಾತನ್ನು ಆಡ್ತಾಯಿದ್ರು. ಸೊ ಆ ವಿಚಾರದ ಮೇಲೆ ರಾಜಣ್ಣವ್ರು ಹೇಳಿರ್ಬೋದು. ಸೊ ಅದ್ರ ಬಗ್ಗೆ ಹೆಚ್ಚು ಮಾಹಿತಿ ನಿಮ್ಗೆ ಏನಾದ್ರು ಬೇಕಾದ್ರೆ ಅವ್ರನ್ನ ಕೇಳೋದು. ನೀವು ಅಮಿತ್ ಶಾ ಭೇಟಿ ಮಾಡಿದ್ದೀರಾ ಅನ್ನೋ ಮಾತುಗಳು ನೋಡಿ, ಅಮಿತ್ ಶಾ ಅವ್ರನ್ನ ನಾನು ಭೇಟಿ ಮಾಡಿರೋವಂಥದ್ದು, ನಾನು ನಮ್ಮ ರಾಷ್ಟ್ರೀಯ ಕ್ರಿಪ್ಕೋದ ಚೇರ್ಮನ್ ಎಲೆಕ್ಷನ್ ಇತ್ತು. ಸೊ ಚೇರ್ಮನ್ ಎಲೆಕ್ಷನ್ ಇದ್ದಂಥ ಸಂದರ್ಭದಲ್ಲಿ ನಾನು ಅಮಿತ್ ಶಾ ಅವ್ರನ್ನ ಭೇಟಿ ಮಾಡಿದ್ದೆ. ನಮ್ಮ ರಾಷ್ಟ್ರದಲ್ಲಿರೋ ಒಂಥರ 10 ಜನ ನಿರ್ದೇಶಕರಾಗದ, ಅದರಲ್ಲಿ ನಾನು ಒಬ್ಬ, ನಮ್ಮ ಸೌತ್ ಇಂಡಿಯಾದಿಂದ ನಾನು ಒಬ್ಬ ನಿರ್ದೇಶಕನಾಗಿದ್ದೀನಿ. ಸೊ ಆ ವಿಚಾರದಲ್ಲಿ ನಾನು ಅಮಿತ್ ಶಾ ಅವ್ರನ್ನ ಭೇಟಿಯಾಗಿದ್ದೆ. ಅಮಿತ್ ಶಾ ಅವರು ನಾನು ನೋಡಿದಾಗೆ ನಿಮ್ಮ ಮುಖಾಂತರ ಮೀಡಿಯಾದಲ್ಲಿ ಅರ್ಧ ಗಂಟೆ ಏನು ನನ್ನ ಹತ್ರ ಮಾತಾಡೋವಂಥ ದೊಡ್ಡ ರಾಜಕಾರಣಿನೂ ನಾನಲ್ಲ. ಸೊ ಅದರಿಂದ ಕೇಳಿದ್ರು, 1-2 ನಿಮಿಷಗಳ ಕಾಲ ರಾಜ್ಯದ ರಾಜಕೀಯ ಮಾತಾಡಿರೋವಂಥದ್ದು ಸತ್ಯ. ಯಾವಾಗ ಸರ್ ಭೇಟಿಯಾಗಿತ್ತು? ನಾನು 15 ದಿನ ಆಯಿತು. ಕಳೆದ 15 ದಿನ ಹಿಂದೆ. 15 ದಿನ. ಥ್ಯಾಂಕ್ ಯು.